ನೀರಿಲ್ಲ ನೀರಿಲ್ಲ ನೀರಿಲ್ಲ. ಪರಂಪರ ಒಂದಕ್ಕೆ ಕೆಲಸ ಮಾಡಿದ್ದೀನ. ನಾನ್ ಮಂಜೂರು ಮಾಡಿಸ್ಕೊಟ್ಟಂತ ಕೆಲಸ ಕಾರ್ಯಗಳು ಇನ್ನು 5 ವರ್ಷ ಆದ್ರೂ ಮುಗಿಯೋದಿಲ್ಲ. ರಾಮನಗರಕ್ಕೆ ಇರ್ಬೋದು, ಚನ್ನಪಟ್ಟಣಕ್ಕೆ ಇರ್ಬೋದು, ಕುಣಗಲ್ಗೆ ಇರ್ಬೋದು, ಆನೇಕಲ್ ತಾಲೂಕಿಗೆ ಇರ್ಬೋದು, ಬೆಂಗಳೂರಿಗೆ ಇರ್ಬೋದು. ಇವತ್ತು ಬಂದು ಏನೋ ಹೇಳ್ಕೊಂಡು ಹೋಗ್ತಾರಂತ, ಏನೋ ಮಾಡ್ತಾರಂತ. ನಾನು ಸ್ವಾಗತ ಮಾಡಿದ್ದೇನೆ, ಸಹಕಾರ ಕೊಡ್ತೇನೆ ನಿಮ್ಮ ಅಭಿವೃದ್ಧಿಗೆ. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಏನು ಮಾತನ್ನ ಕೊಟ್ಟಿದ್ದೇನೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ, ಅದಕ್ಕೆ ಕಟಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೋಲು, ರಾಜಕಾರಣ, ಗೆಲುವು, ಅಧಿಕಾರ, ನನಗೆ ಅಧಿಕಾರ ಬೇಕಾಗಿಲ್ಲ. ಅಧಿಕಾರಕ್ಕೋಸ್ಕರ ನಾನು ಯಾವತ್ತು ನಿಮ್ ಜೊತೆಯಲ್ಲಿ ಪ್ರಾಮಾಣಿಕ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಖರಗ್ಪುರದ ಅಭಿವೃದ್ಧಿಗೆ ಹಗಲು ರಾತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ. ತಾವೆಲ್ಲರೂ ಕೂಡ ಧೈರ್ಯವಾಗಿರಿ. ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ. ಇದನ್ನ ಯಾರು ಕೂಡ ಪರ್ಮನೆಂಟ್ ಅಂತ ತಿಳ್ಕೊಬೇಡಿ. ಈ ಗೆಲುವು ಇದು ಜನತಾದಳದ ಗೆಲುವಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ. ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು. ಹಾಗಾಗಿ ಈ ಹೊಳೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ಜಿಲ್ಲೆಗಳಲ್ಲಿ, ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ, ಈ ತಾಲೂಕಿನ ಬಡವರ, ರೈತರ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.